ಸೀತಾರಾಮ ಸೀರಿಯಲ್ ಸಿಹಿ ಆಸೆ ತಣಿಸಿ ಸೀತಾಳನ್ನು ಕಣ್ತುಂಬಿಕೊಂಡ ರಾಮ್. ಇತ್ತ ಅಂಜಲಿಗೂ ಗೊತ್ತಾಯಿತು ಅಶೋಕ್ ಪ್ರಿಯ ಪ್ರೀತಿ ವಿಷಯ. ರಾಮ್ ಮತ್ತು ಅಶೋಕ ನಡುವೆ ಒಂದಷ್ಟು ತರಲೇಕೆ ಮಾಡುವುದಲು ನಡೀತಿದೆ. ಸೀತಾ ಬಂದಿದ್ದಾಯಿತು, ಏನಾಯಿತು ಹೋಗಿದ್ದ ಕೆಲಸ, ಹಣ್ಣ ಕಾಯ ಎಂದು ಪ್ರಶ್ನಿಸುತ್ತಿದ್ದಾನೆ. ಅಶೋಕನ ಪ್ರಶ್ನೆಗೆ ಒಂದಷ್ಟು ಗೋಳು ಬಿಟ್ಟಿದ್ದಾನೆ ರಾಮ. ನಮ್ಮ ನಡುವೆ ಏನು ಮಾತುಕತೆ ಆಗಿಲ್ಲ, ನೀವು ಬಾಸ್, ನಾವು ಎಂಪ್ಲಾಯಿ ಎಂದೆಲ್ಲ ಹೇಳಿಕೊಂಡ್ರು ಎಂದಿದ್ದಾರೆ ಎಂದು ಅಶೋಕನ ಮುಂದೆ ವರದಿ ಒಪ್ಪಿಸುತ್ತಾನೆ ರಾಮ್. ಮತ್ತೊಂದು ಕಡೆ ಅಶೋಕ ತನ್ನ ಹುಡುಗಿಯನ್ನು ತಂಗಿ ಅಂಜಲಿಗೆ ತೋರಿಸಿದಾಗಿ ಹೇಳಿದ್ದಾನೆ. ಅದೇ ಖುಷಿಯಲ್ಲಿ ಅಂಜಲಿ ಬೇಗನೆ ಎದ್ದು ರೆಡಿಯಾಗಿ ಅಣ್ಣನ ಮನೆ ಕಡೆ ಹೋಗಿರುತ್ತಾಳೆ. ಇತ್ತ ಅಂಜಲಿ ಮಾತು ಕೇಳಿ ಅಲ್ಲೇ ಮಲಗಿದ್ದ ಪ್ರಿಯಾ, ಸಾಕು ಮಾಡಮ್ಮ, ಬೆಳಗ್ಗೆ ಏನಿದು, ಇವತ್ತು ಸಂಡೆ ಹಾಯಾಗಿ ಮಲ್ಕೋ ಬಿಡಲಿಲ್ವ ಎಂದಿದ್ದಾಳೆ. ಅಂಜಲಿ ಹಿಂದೆ ಬಿದ್ದೆ ಲಾಯರ್. ಇತ್ತ ಲಾಯರ್ ರುದ್ರಪ್ರತಾಪ್ ಅಂಜಲಿ ಹಿಂದೆ ಬಿದ್ದಿದ್ದಾನೆ. ಯಾವುದೋ ನೆಪ ಮಾಡಿ ಅಂಜಲಿ ಅಡ್ರೆಸ್ ತಿಳಿದುಕೊಂಡಿದ್ದಾನೆ. ತನ್ನ ಕೆಲಸಕ್ಕೆ ದಾಳವಾಗಿ ಅಶೋಕನ ತಂಗಿಯನ್ನು ಬಳಸಿಕೊಳ್ಳುತ್ತಿದ್ದಾನೆ ಲಾಯರ್. ಆದರೆ ಈತನ ಅಸಲಿಯತ್ತು ಮಾತ್ರ ಅಂಜಲಿಗೆ ಗೊತ್ತಾಗುತ್ತಿಲ್ಲ. ಅದನ್ನು ಕುರುಡಾಗಿ ನಂಬಿರೋ ಸತ್ಯವನ್ನೆಲ್ಲ ಹೇಳಿಕೊಳ್ಳುತ್ತಿದ್ದಾಳೆ. ಸಿಹಿಯ ಆಸೆ ಈಡೇರಿಸಿದ ರಾಮ್. ಇನ್ನೊಂದು ಕಡೆಗೆ ಸಿಹಿ ಪಿಜ್ಜಾ ತಿನ್ನೋ ಆಸೆಯಾಗಿದೆ, ಹೇಗಾದರೂ ಮಾಡಿ ಆರ್ಡರ್ ಮಾಡು ಎಂದು ಅಮ್ಮ ಸೀತಮ್ಮನಿಗೆ ಹೇಳುತ್ತಿದ್ದಾಳೆ. ಆದರೆ ಸೀತಾ ಮಾತ್ರ ಬೇಡ ಅಂದಿದ್ದಾಳೆ. ಹೀಗಿರುವಾಗಲೇ ರಾಮ್ ಫೋನ್ ಮಾಡಿದ್ದಾನೆ. ತಮ್ಮಿಬ್ಬರ ಪ್ರೀತಿ ವಿಷಯವನ್ನು ಸಿಹಿಗೆ ಹೇಳ ಎನ್ನುತ್ತಿದ್ದಾನೆ. ಈಗಲೇ ಬೇಡ ಎಂದಿದ್ದಾಳೆ ಸೀತಾ. ಅಷ್ಟೊತ್ತಿಗೆ ಪಿಜ್ಜಾ ವಿವರವನ್ನು ರಾಮನ ಮುಂದೆ ಹೇಳಿಕೊಂಡಿದ್ದಾಳೆ ಸಿಹಿ. ಅಶೋಕನ ಹುಡುಗಿ ಯಾರೆಂದು ತಂಗಿಗೂ ಗೊತ್ತಾಯಿತು. ಇತ್ತ ಅಂಜಲಿಯನ್ನು ಅವರ ಅಣ್ಣನ ಮನೆಗೆ ಡ್ರಾಪ್ ಮಾಡಿದ್ದಾನೆ ಪ್ರಿಯಾ. ಈ ವೇಳೆ ಅಶೋಕ ಮತ್ತು ಪ್ರಿಯಾ ಇಬ್ಬರು ಲವರ್ಸ್ ಎಂಬ ವಿಚಾರ ಅಂಜಲಿಗೆ ಗೊತ್ತಾಗಿದೆ. ಅಶೋಕ ಮತ್ತು ಅಂಜಲಿಗೆ ಇಬ್ಬರು ಅಣ್ಣ ತಂಗಿ ಅನ್ನೋ ಪ್ರಿಯಾಗೂ ತಿಳಿದಿದೆ. ಇವರಿಬ್ಬರನ್ನು ಒಟ್ಟಿಗೆ ನೋಡಿದ ಅಶೋಕ ಕೊಂಚ ಶಾಕ್ ಆಗಿದ್ದಾನೆ. ಮೂವರು ಅಚ್ಚರಿಯಲ್ಲಿಯೇ ಒಬ್ಬರೊಬ್ಬರನ್ನು ನೋಡಿಕೊಂಡಿದ್ದಾರೆ. ಮತ್ತೊಂದೆಡೆ ಶಾಂತಮ್ಮನ ವಠಾರಕ್ಕೆ ಅಚ್ಚರಿಯ ರೀತಿಯಲ್ಲಿ ಪಿಜ್ಜಾ ಡೆಲಿವರಿ ಕೊಡೋಕೆ ಆಗಮನವಾಗಿದೆ. ನೇರವಾಗಿ ಸೀತಾಳ ಮುಂದೆ ಮನೆಗೆ ಬಂದು ಸಿಹಿ ಕೈಯಲ್ಲಿ ಪಿಜ್ಜಾ ಕೊಟ್ಟು ಸರ್ಪ್ರೈಸ್ ಕೊಟ್ಟಿದ್ದಾನೆ ರಾಮ್. ಸಿಹಿ ಮೊಗದಲ್ಲಿ ನಗು ಅರಳಿದೆ. ಸೀತಾಳನ್ನು ನೋಡುವ ನೆಪದಲ್ಲಿ ರಾಮನ ಆಗಮನವೂ ಆಗಿದೆ. ಇತ್ತ ರಾಮನನ್ನು ನೋಡಿ ಸೀತಾಳು ಮೊಗದಲ್ಲಿ ಮಂದಹಾಸ ಮೂಡಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.